ಗೆಳೆಯರೇ ನಮಸ್ಕಾರ. ನನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ ಬೈಕ್ ಇದೆ. 2009ನೇ ಇಸ್ವಿಯ ಬೈಕ್ ಅದು. ಸಾಕಷ್ಟು ವರ್ಷಗಳು ಆಗಿದ್ದ ಕಾರಣ ಅದರ ಕಾರ್ಬೋರೇಟರ್ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಅದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ನಮ್ಮ ಫ್ಯೂಯಲ್ ಪಾಲಿಸಿ ಏನಿದೆ, ಇವಾಗ E20 ಪೆಟ್ರೋಲೇ ಇವಾಗ ಸಿಗ್ತಾ ಇರೋದು. ಅಂದರೆ ನಾವು 1 ಲೀಟರ್ ಪೆಟ್ರೋಲ್ನ ನಾವು ಖರೀದಿ ಮಾಡಿದ್ರೆ ಅದರಲ್ಲಿ 20% ಅಂದರೆ ಸುಮಾರು 200 ml ಅಷ್ಟು ಅದರಲ್ಲಿ ಎಥನಾಲ್ ಇರುತ್ತೆ. ಹಾಗಾಗಿ ಕಾರ್ಬೋರೇಟರ್ನ ಪರ್ಫಾರ್ಮೆನ್ಸ್ ಮತ್ತು ಬೈಕ್ನ ಪರ್ಫಾರ್ಮೆನ್ಸ್ ಎರಡೂ ಡೌನ್ ಆಗುತ್ತೆ. ಒಂದು ಮೈಲೇಜ್ ಕಡಿಮೆ ಬರುತ್ತೆ ಮತ್ತು ಜೊತೆಗೆ ಸಾಕಷ್ಟು ಪವರ್ ಸಹಿತ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಎಂಜಿನ್ನು ಮಿಸ್ಫೈರ್ ಆಗೋದು ಅಥವಾ ಹೆಚ್ಚು ದಿನ ಬೈಕ್ನ ಅಥವಾ ಯಾವುದೇ ವೆಹಿಕಲ್ನ ನೀವು ನಿಲ್ಲಿಸಿದ್ರೆ ಅದು ಸರಿಯಾಗಿ ಕೆಲಸ ಮಾಡದೆ ಅದು ಸ್ಟಾರ್ಟ್ ಆಗದಿರೋದು ಅಥವಾ ಸ್ಟಾರ್ಟ್ ಆದ್ರೂ ಅದು ಲೀಕ್ ಆಗೋದು, ಈ ಥರ ಕೆಲವು ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಹಾಗಾಗಿ ನಾನು ಏನು ಮಾಡಿದೆ, ಒಂದು ಹೊಸ ಕಾರ್ಬೋರೇಟರ್ನ ಖರೀದಿ ಮಾಡಿದೆ. ಅದು ರಾಯಲ್ ಎನ್ಫೀಲ್ಡ್ ಅಧಿಕೃತ ಆಕ್ಸೆಸರೀಸೇ ಆಗಿದೆ. ಯುಕಾಲ್ ಕಂಪ್ನಿಯ ಕಾರ್ಬೋರೇಟರ್. ಅದು ಒರಿಜಿನಲ್ ನೀವೇನೀಗ ನೋಡ್ತಾ ಇದ್ದೀರಾ, ಅದು ಹಳೆ ಕಾರ್ಬೋರೇಟರ್. ಅಂದರೆ ಬೈಕಲ್ಲಿ ಮುಂಚೆ ಇದ್ದಂಥ ರೆಗ್ಯುಲರ್ ಪೆಟ್ರೋಲ್ನಲ್ಲಿ ಕೆಲಸ ಮಾಡುವಂಥ ಕಾರ್ಬೋರೇಟರ್ ಅದು. ಆ ಕಾರ್ಬೋರೇಟರ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಅಂದರೆ ಯುಕಾಲ್ ಕಂಪ್ನಿಯವರೇ ಇದೇ ಕಾರ್ಬೋರೇಟರ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆದರೆ ಅದರ ಕಾಂಪೋನೆಂಟ್ಸು ಒಳಗಡೆ ನಾನು ಬಿಚ್ಚಿ ತೋರಿಸ್ತಾ ಇದ್ದೀನಿ, ಈ ಕಾರ್ಬೋರೇಟರ್ನ ಒಳಗಡೆ ಏನೇನಿದೆ ಅಂತ. ಮೊದಲು ನಾನು ಓಪನ್ ಮಾಡಿದ್ದು ಅದರ ಕ್ಯಾಪ್, ಅದರ ಬಾಟಮ್ ಸೈಡಲ್ಲಿರುವಂಥ ಕ್ಯಾಪ್. ಅದನ್ನು ನಾವು ಫ್ಲೋಟ್ ಟ್ಯಾಕ್ ಅಂತ ಕರಿತೀವಿ. ಅದರಲ್ಲಿ ನಾವು ಏನು ಪೆಟ್ರೋಲ್ನ ನಾವು ಆನ್ ಮಾಡಿದಾಗ ಪೆಟ್ರೋಲ್ ಅದ್ರಲ್ಲಿ ಹೋಗಿ ನಾವೊಂದು ಪ್ಲಾಸ್ಟಿಕ್ ಒಂದು ಫ್ಲೋಟ್ನ ನಾನು ರಿಮೂವ್ ಮಾಡಿದೆ. ಅದು ತೇಲ್ತಾ ಇರುತ್ತೆ. ಅದರಲ್ಲಿ ಆ ತೇಲುವಂಥ ಭಾಗನೇ ಹೆಚ್ಚು ಫ್ಲೋಟ್ ಆಗಿ, ಅದರಿಂದ ನಾವು ರೆಗ್ಯುಲರ್ ಪೆಟ್ರೋಲ್ನ ಹಾಕಿದಾಗ ಅದರಲ್ಲಿ ಎಥನಾಲ್ ಇವಾಗ ಇರೋದ್ರಿಂದ ಅದು ಫ್ಲೋಟ್ ಆಗುವಂಥ ಜಾಗದಲ್ಲಿ ಕ್ಲಾಟ್ ಆಗಿ ಅದು ಫ್ಲೋಟ್ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಅದು ವೆಹಿಕಲ್ಲು ಮಿಸ್ಫೇರ್ ಆಗೋದಕ್ಕೆ ಶುರು ಮಾಡೋದು. ಸುಮಾರು ಒಂದು 2-3 ದಿನಗಳ ಕಾಲ ಅಥವಾ ಒಂದು ವಾರ ಏನಾದ್ರು ವೆಹಿಕಲ್ನ ನಾವು ಬಳಸ್ತೇ ಇದ್ದರೆ ಪೆಟ್ರೋಲ್ ಟ್ಯಾಪಲ್ಲಿ ಆನ್ ಮಾಡಿದ ತಕ್ಷಣ ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿದ ಕೂಡಲೇ ಅದು ಲೀಕ್ ಆಗೋದಕ್ಕೆ ಸಹ ಶುರುವಾಗುತ್ತೆ. ಕಾರಣ ಬಹಳ ಸುಲಭ. ಏನಂದರೆ ನಾವೊಂದು ವೈಟ್ ಕಲರ್ದು ಒಂದು ಫ್ಲೋಟ್ ಅಂತ ಹೇಳಿದ್ ನಾವು ನೋಡಿದ್ರಲ್ಲ, ಆ ಫ್ಲೋಟು ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ಪೆಟ್ರೋಲು ಮೇಲೆ ಉಕ್ಕಿ ಹರಿಯೋಕ್ಕೆ ಶುರುವಾಗುತ್ತೆ. ಪ್ರತಿಯೊಂದು ಕಾರ್ಬೋರೇಟರ್ಗೂ ಒಂದು ಎಕ್ಸಿಟ್ ಒಂದು ವಾಲ್ವ್ ಅಂತ ಕೊಟ್ಟಿರ್ತಾರೆ. ಆ ಎಕ್ಸಿಟ್ ವಾಲ್ವ್ ಮೂಲಕನೇ ಪೆಟ್ರೋಲ್ ಫ್ಲೋಟ್ ಆಗಿ ಆಚೆ ಸುರಿಯೋದು. ಇಲ್ಲಿ ನೀವು ನೋಡ್ತಾ ಇರುವಂಥ ಏನು ಕಾರ್ಬೋರೇಟರ್ ಇದೆ, ಈ ಕಾರ್ಬೋರೇಟರ್ ಹಳೆ ಕಾರ್ಬೋರೇಟರ್. ನಾನು ಇದನ್ನ ಬೈಕಿಂದ ಈಗ ತೆಗೆದಿದ್ದೀನಿ. ಈ ಕಾರ್ಬೋರೇಟರ್ ಇರುವಂಥ ಇನ್ನರ್ ಪಾರ್ಟ್ಸ್ ಏನಿದೆ, ಅಂದರೆ ಒಳಭಾಗದ ಪಾರ್ಟ್ಗಳು ಏನಿದಾವೆ, ಉದಾಹರಣೆಗೆ ಬೀಡಿಂಗ್ ಇರ್ಬೋದು, ರಬ್ಬರ್ ಪಾರ್ಟ್ಗಳು ಇರ್ಬೋದು, ಅಥವಾ ಪ್ಲಾಸ್ಟಿಕ್ ಪೈಪ್ಗಳಿರ್ಬೋದು, ರಬ್ಬರ್ ಪೈಪ್ಗಳಿರ್ಬೋದು, ಇವ್ಯಾವೂ ಎಥನಾಲ್ ಕಂಪ್ಯಾಟಬಲ್ ಅಲ್ಲ. ಹಾಗಾಗಿ ಎಥನಾಲ್ ಅವುಗಳ ಸಂಪರ್ಕಕ್ಕೆ ಬಂದ ಕೂಡಲೇ ಈ ಎಲ್ಲ ರಬ್ಬರ್ ಪಾರ್ಟ್ಗಳು, ಪ್ಲಾಸ್ಟಿಕ್ ಪಾರ್ಟ್ಗಳು ಕರಗೋದಕ್ಕೆ ಶುರುವಾಗಿ ಹೋಗ್ತವೆ. ಹಾಗಾಗಿ ಪೆಟ್ರೋಲ್ನ ಸಂಪರ್ಕ ಬಂದ ಕೂಡಲೇ ಯಾವಾಗ ಇವು ಕರಗ್ತವೋ ಆಗ ಪೆಟ್ರೋಲ್ ಲೀಕ್ ಆಗೋಕ್ಕೆ ಶುರುವಾಗುತ್ತೆ. ಜೊತೆಗೆ ಅದು ಮಿಸ್ಫೈರ್ ಸಹಿತ ಆಗೋದಕ್ಕೆ ಶುರುವಾಗುತ್ತೆ. ಕಾರ್ಬೋರೇಟರ್ನ ಮೂಲ ಕೆಲಸ ಏನು ಅಂತ ನಾವು ತಿಳ್ಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ. ಕಾರ್ಬೋರೇಟರ್ ಆ್ಯಕ್ಚುಲಿ ಏನು ಮಾಡುತ್ತೆ, ಕಾರ್ಬೋರೇಟರ್ನ ಕೆಲಸ ಏನು ಅಂದರೆ, ಕಾರ್ಬೋರೇಟರ್ ಪೆಟ್ರೋಲ್ ಮತ್ತು ಗಾಳಿ ಇವೆರಡನ್ನು ಸೂಕ್ತ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದು ಎಂಜಿನ್ಗೆ ಕಳಿಸೋದೇ ಕಾರ್ಬೋರೇಟರ್ನ ಕೆಲಸ. ಆವಾಗ ಯಾವುದೇ ಒಂದು ಇಂಧನ ಉರಿಬೇಕು ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ಆಮ್ಲಜನಕದ ಅಗತ್ಯ ಇದ್ದೇ ಇರುತ್ತೆ. ಗಾಳಿ ಅಂದರೆ ಆಮ್ಲಜನಕ, ನಾನು ಹೇಳಿದ ಕಾಂಟೆಕ್ಸ್ಟು. ಜೊತೆಗೆ ಈ ಮಾದರಿಯ ಎಲ್ಲ ಇಂಟರ್ನಲ್ ಕಂಬಷನ್ ಎಂಜಿನ್ಗಳಲ್ಲಿ ಫ್ಯೂಯಲ್ ಉರಿಬೇಕು ಅಂದರೆ ಒಂದು ಕಿಡಿಯ ಅಗತ್ಯ ಇರುತ್ತೆ. ಕಿಡಿ ಅಂದರೆ ಸ್ಪಾರ್ಕ್. ಆ ಸ್ಪಾರ್ಕನ್ನು ಹೇಗೆ ಕೊಡುವಂಥದ್ದು ಆ ವಾಹನಕ್ಕೆ ಅಂದರೆ ಸ್ಪಾರ್ಕ್ ಪ್ಲಗ್. ಆ ಸ್ಪಾರ್ಕ್ ಪ್ಲಗ್ಗಲ್ಲಿ ಕಿಡಿ ಹೇಗೆ ಬರುತ್ತೆ ಅಂದರೆ, ಒಂದು ಕಾಯಿಲ್ ಅಂತ ಎಂಜಿನ್ ಒಳಗಡೆ ಒಂದು ಭಾಗ ಇರುತ್ತೆ. ಆ ಕಾಯಿಲ್ ಮೂಲಕನೇ ನಾವು ಕಿಕ್ ಮಾಡಿದಾಗ ಅಥವಾ ನಾವು ಸೆಲ್ಫ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ಪಾರ್ಕ್ ಉತ್ಪಾದನೆಯಾಗಿ ಆ ಸ್ಪಾರ್ಕ್ ವೈರ್ ಮೂಲಕ ಹರಿದು ಅದು ಎಂಜಿನ್ನ ತಲುಪುತ್ತೆ. ಅದು ತಲುಪ್ತಾಗ್ಲೇ ಅಲ್ಲಿ ಫ್ಯೂಯಲ್ ಬರ್ನ್ ಆಗೋದಕ್ಕೆ ಶುರುವಾಗುವಂಥದ್ದು. ಆದರೆ ಫ್ಯೂಯಲ್ ಬರ್ನ್ ಆಗಬೇಕು ಅಂದರೆ ಆಮ್ಲಜನಕ ಬೇಕು. ಆ ಆಮ್ಲಜನಕವನ್ನು ಸಮ ಪ್ರಮಾಣದಲ್ಲಿ ಅಥವಾ ಅಗತ್ಯವಾದ ಪ್ರಮಾಣದಲ್ಲಿ ಕಳಿಸುವಂಥ ಕೆಲಸನೇ ಈ ಕಾರ್ಬೋರೇಟರ್. ಇಲ್ಲಿ ನೋಡ್ತಾ ಇರೋ ಕಾರ್ಬೋರೇಟರ್ ಏನಿದೆ, ಅದು ವಾಸ್ತವದಲ್ಲಿ ಸೂಕ್ತವಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವಂಥ ಕ್ಷಮತೆಯನ್ನು ಅದು ಹೊಂದಿದೆ. ಆದರೆ E20 ಪೆಟ್ರೋಲ್ ಬಳಸ್ತಾ ಇರೋ ಒಂದೇ ಕಾರಣಕ್ಕೆ ಅದು ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ. ಇನ್ನು ಕಾರ್ಬೋರೇಟರ್ನ ಕನ್ಸ್ಟ್ರಕ್ಷನ್ ಅಥವಾ ಅದರ ನಿರ್ಮಾಣ ಹೇಗಾಗಿರುತ್ತೆ ಅಂದರೆ, ಸಾಮಾನ್ಯವಾಗಿ ಕಾರ್ಬೋರೇಟರ್ನ ಅಲ್ಯೂಮಿನಿಯಂ ಅನ್ನುವಂಥ ಒಂದು ಲೋಹದಿಂದ ಅದರ ಹೊರಮೈಯನ್ನು ತಯಾರಿಸಿರ್ತಾರೆ. ಆದರೆ ಒಳಭಾಗದಲ್ಲಿರುವಂಥ ಕೆಲವು ಭಾಗಗಳೇನಿದೆ ಅದು ಸಾಮಾನ್ಯವಾಗಿ ತಾಮ್ರದ್ದಾಗಿರುತ್ತೆ. ಮುಖ್ಯವಾಗಿ ಒಂದು ಪಾರ್ಟ್ನ ನಾವು ಗಮನಿಸಬೇಕು. ಅದರ ಹೆಸರು ಜೆಟ್ ಅಂತ ಹೇಳಿ. ಜೆಟ್ ಅನ್ನುವಂಥದ್ದು ಒಂದು ಸಣ್ಣ ತಾಮ್ರದ ಒಂದು ಕೊಳವೆ. ಆ ಸಣ್ಣ ತಾಮ್ರದ ಕೊಳವೆಯಲ್ಲಿ ಬಹುರಂಧ್ರಗಳಿರುತ್ತವೆ. ಆ ರಂಧ್ರಗಳ ಮೂಲಕನೇ ಪೆಟ್ರೋಲ್ ಹರಿದು ಅದು ಎಂಜಿನ್ನ ಒಳಗೆ ಅದು ಹೋಗುವಂಥದ್ದು. ಆ ಜೆಟ್ನಲ್ಲಿ ಇರುವಂಥ ರಂಧ್ರಗಳ ಏನು ಗಾತ್ರ ಏನಿದೆ ಅದು ಸಹಿತ ಕೆಲವು ಸಲ ಅದು ಹೆಚ್ಚು ಕಡಿಮೆ ಆಗುತ್ತೆ. ಸಣ್ಣ ರಂಧ್ರಗಳಿದ್ದರೆ ಪೆಟ್ರೋಲ್ ಕಡಿಮೆ ಬರುತ್ತೆ, ದೊಡ್ಡ ರಂಧ್ರಗಳಿದ್ದರೆ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ.
ಯಾವುದೇ ಒಂದು ಬೈಕ್ ಅಥವಾ ಯಾವುದೇ ಒಂದು ವಾಹನ ಹಳೆದಾದಾಗ ಅದರ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಕಾರಣ ರಂಧ್ರಗಳು ಪೆಟ್ರೋಲನ್ನು ಕೊಡೋದಕ್ಕೆ ಅವಕ್ಕೆ ಸಾಕಾಗ್ತಾ ಇರೋದಿಲ್ಲ. ಹಾಗಾಗಿ ದೊಡ್ಡ ರಂಧ್ರಗಳಿರುವಂತಹ ಜೆಟ್ಗಳನ್ನ ಬಳಸ್ತಾರೆ. ಈ ಹೊಸ E20 ಕಂಪ್ಯಾಟಿಬಲ್ ಕಾರ್ಬೊರೇಟರ್ ಏನಿದೆ ಅದರಲ್ಲಿರುವಂತಹ ಜೆಟ್ಟು ದೊಡ್ಡ ರಂಧ್ರವನ್ನು ಹೊಂದಿದೆ. ಹಾಗಾಗಿ ಅದರಲ್ಲಿ ಎಥನಾಲ್ ಕ್ಲಾಟ್ ಆಗೋದಿಲ್ಲ.